ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್. ಇವಾಗಿನ ವೆದರ್ಗೆ ಒಂದು 5 to 10 ಮಿನಿಟ್ಸ್ನಲ್ಲೇ ಆಲೂಗಡ್ಡೆ ಹಾಗೆ ಆನಿಯನ್ ಬಜ್ಜಿನ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತಿದ್ದೀನಿ. ಮೊದಲಿಗೆ ನಾನು ಒಂದೆರಡು ಆಲೂಗಡ್ಡೆನ ಹಾಗೆ ಒಂದು ದೊಡ್ಡ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೆ ಅಚ್ಚ ಖಾರದ ಪುಡಿ ಜೊತೆಗೆ ಸ್ವಲ್ಪ ಅಡುಗೆ ಸೋಡಾನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಂಟಿಲ್ದ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದು ತುಂಬ ಗಟ್ಟಿಯಾಗಿರೋದು ಕೂಡ ಬೇಡ, ಸ್ವಲ್ಪ ಈ ಹದದಲ್ಲಿ ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇದನ್ನು ಕಲಿಸ್ಕೊಂಡು ಒಂದು 5 ನಿಮಿಷ 10 ನಿಮಿಷ ವೇಟ್ ಮಾಡಬೇಕು ಅನ್ನೋದೇನಿಲ್ಲ. ಡೈರೆಕ್ಟಾಗಿ ಹಿಟ್ಟು ರೆಡಿ ಆದಮೇಲೆ ಈ ಪಕ್ಕದಲ್ಲೇ ನಾವು ಬಜ್ಜಿ ಬಿಡೋಕ್ಕೆ ರೆಡಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ, ಬ್ಯಾಟರು ರೆಡಿ ಆಗಿದೆ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ, ಆವಾಗ ಆಲೂಗಡ್ಡೆ ಬಜ್ಜಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಉಳಿದಿರೋ ಹಿಟ್ಟಲ್ಲೇ ನಾವು ಆನಿಯನ್ ಬಜ್ಜಿನ ಕೂಡ ಮಾಡ್ಕೋಬೋದು. ಇಲ್ಲಿ ಪಕ್ಕದಲ್ಲಿ ಎಣ್ಣೆನ ಕೂಡ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾವು ಸ್ಲೈಸ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ಒಂದೊಂದಾಗಿ ಈ ಥರ ಬಿಡ್ತಾ ಹೋಗಬೇಕು. ನೋಡ್ತಾ ಇದ್ದೀರಲ್ವ, ಎಷ್ಟು ಸೂಪರಾಗಿ ರೆಡಿ ಆಗ್ತಾಯಿದೆ. ಒಂದು 5 to 10 ಮಿನಿಟ್ಸಲ್ಲೇ ನಾವು ಈ ಥರ ಬಜ್ಜಿನ ಮಾಡ್ಕೊಬಿಡ್ಬೋದು. ಇವಾಗಿನ ವೆದರಿಗಂತೂ ತುಂಬ ಚೆನ್ನಾಗಿರುತ್ತೆ. ಟೀ ಟೈಮಲ್ಲಿ ಅಥವಾ ಯಾವಾಗ ಬೇಕೋ ಆವಾಗ ದಿಢೀರಾಗಿ ನಾವು ಈ ಥರ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೋಬೋದು. ಒಂದು ಸೈಡು ಚೆನ್ನಾಗಿ ಆದಮೇಲೆ ತಿರ್ಗಿಸಾಕೊಂಡು ಕಲರ್ ಚೇಂಜ್ ಆಗೋವರೆಗೆ ನಾವು ಇದನ್ನು ಚೆನ್ನಾಗಿ ಕರ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ, ಇದೇ ಥರ ಎಲ್ಲದನ್ನು ಕೂಡ ಒಂದೊಂದು ಬ್ಯಾಚ್ ಆಗಿ ಕರೆದು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಇಷ್ಟು ಮಾಡಿದರೆ ನಮ್ಮ ಆಲೂಗಡ್ಡೆ ಬಜ್ಜಿ ಅನ್ನೋದು ರೆಡಿ ಆಗುತ್ತೆ. ಇವಾಗ ಅದೇ ಹಿಟ್ಟಿಗೆ ನಾವು ಉಳಿದಿರೋಂಥ ಆನಿಯನ್ನ ಕೂಡ ಸೇರಿಸ್ಕೊಂಡು ಆನಿಯನನ್ನು ಕೂಡ ಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಇದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಿಮ್ಗೆ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಗಟ್ಟಿ ಕೂಡ ಮಾಡಿ ಬಿಟ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಎಷ್ಟು ಕ್ವಿಕ್ಕಾಗಿ ನಮ್ಮ ಆಲೂಗಡ್ಡೆ ಹಾಗೆ ಆನಿಯನ್ ಬಜ್ಜಿ ಅನ್ನೋದು ರೆಡಿ ಆಯಿತು. ಒಂದು 5 ಮಿನಿಟ್ಸಲ್ಲೇ ಆಗುವಂಥ ರೆಸಿಪಿ. ಈ ರೆಸಿಪಿ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.